ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನಾನು ಹುರುಳಿಕಾಳಿಂದ ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ. ಒಂದು ಬೌಲ್ನಷ್ಟು ಚಿರೋಟಿ ರವೆ ತೊಗೊಂಡ್ರೆ, ಮತ್ತು ಸೇಮ್ ಒಂದು ಬೌಲ್ನಷ್ಟು ಮೈದಾ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. 100 ಗ್ರಾಮ್ ಅಂದ್ಕೋಬೋದು. ಚಿರೋಟಿ ರವೆ ಸ್ವಲ್ಪ ಕಡಿಮೆ ತೊಗೊಳ್ಬೇಕಾದ್ರೆ, ಇಲ್ಲ ಚಿರೋಟಿ ರವೆನ ಜಾಸ್ತಿ ತೊಗೊಂಡು ಇದನ್ನು ಕಡಿಮೆ ಮಾಡ್ಕೋಬೋದು. ಇವಾಗ ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದು ಕರೆಕ್ಟಾಗಿ ಬಂದ್ರೆ ಫ್ರೆಂಡ್ಸ್ ಒಬ್ಬಟ್ಟು ಕರೆಕ್ಟಾಗಿ ಬರೋದು. ಓಕೆನಾ? ಇದೇ ಥರನೇ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರು ಖಂಡಿತ ಇದನ್ನು ನಾನು ಮಾಡ್ತಾಯಿರೋದನ್ನು ನೋಡ್ಕೊಂಡು ಕರೆಕ್ಟಾಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ನೋಡಿ ನೀಟಾಗಿ ಈ ಥರ ಕಲಿಸ್ಕೊಂಡು ಫಸ್ಟೇ ಒಬ್ಬಟ್ಟು ಮಾಡೋಕ್ಕೆ ಮುಂಚೆನೇ ನಾವು ಕಲಸಿಟ್ಕೋಬೇಕಾಗತ್ತೆ. ಕಲಸಿಟ್ಟು ನೋಡಿ, ಇಷ್ಟು ನೀರು ತೊಗೊಂಡಿದ್ದೀನಿ ನಾನು. ಕಲಸಿ 1 ಅವರ್ ಅಟ್ಲೀಸ್ಟ್ ಟೈಮ್ ಇದ್ದರೆ 1 ಅವರ್ ಅಂತೂ ಖಂಡಿತ ಇಡಬೇಕು. ಅದು ತುಂಬ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಓಕೆನಾ? ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಆ ಥರ ಒಟ್ಟಿಗೆ ಒಂದೇ ಸರಿ ಹಾಕ್ಕೊಂಬಿಡ್ಬೇಡಿ, ಯಾಕೆಂದರೆ ತೆಳ್ಳಗಾದರೆ ಮತ್ತೆ ಕಷ್ಟ ಆಗುತ್ತೆ. ಓಕೆನಾ? ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ನಾವು. ನೋಡಿ, ಇವಾಗ ನೋಡ್ತಿರ್ಬೋದು ನೀವು, ಕೈನಲ್ಲಿ ಅಂಟ್ತಾ ಇಲ್ಲ. ಇವಾಗ ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ನಾವು, ಯಾಕೆಂದರೆ ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ನೆನ್ಕೋಬೇಕಾಗತ್ತೆ. ಇವಾಗ ನೀವು ಬರೀ ಮೈದಾ ಹಿಟ್ಟಲ್ಲಿ ಬೇಕಾದರೂ ಮಾಡ್ಕೋಬೋದು, ಬಟ್ ಎರಡೂ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಒಂದು ಸ್ವಲ್ಪ ಕ್ರಿಸ್ಪಿ ಥರನೂ ಇರುತ್ತೆ. ಓಕೆನಾ? ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು ನಾವು. ಎಷ್ಟು ನಮ್ಮ ಕೈನಲ್ಲಾಗುತ್ತೋ ಅಷ್ಟನ್ನು ನಾದ್ಕೋಬೇಕು. ಮತ್ತು ಸ್ವಲ್ಪ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಳ್ತೀನಿ ನಾನು. ಇವಾಗ ಸ್ವಲ್ಪ ಒಂದು 50 ಗ್ರಾಮ್ನಷ್ಟು ಎಣ್ಣೆನ ಹಾಕ್ಕೊಂಡು ಮೇಯ್ನ್ ಇದಕ್ಕೆ ಎಣ್ಣೆನಲ್ಲೇ ನೆನೆಸಿಡಬೇಕು ಫ್ರೆಂಡ್ಸ್. ಓಕೆ? ಒಬ್ಬೊಬ್ಬರಿಗೆ ಒಬ್ಬಟ್ಟು ಬರೋದೇ ಇಲ್ಲ ಅಂತಾರೆ. ಬರ್ದಿರೋ ಅಂಥವ್ರಿಗೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಓಕೆನಾ? ತುಂಬ ಜನ ನನಗೆ ಕೇಳ್ತಾಯಿದ್ರು ಒಬ್ಬಟ್ಟು ನಮಗೆ ಬರೋದೇ ಇಲ್ಲ ಅಂತ. ತುಂಬಾ ಈಸಿ ಫ್ರೆಂಡ್ಸ್. ಓಕೆ? ನೀವು ಸ್ವಲ್ಪನೇ ಹಾಕ್ಕೊಂಡು ಬೇಳೆಗಳ್ನ, ಬಟ್ ನಾನು ಫಸ್ಟ್ ಟೈಮು ಹುರುಳಿಕಾಳಿನಲ್ಲಿ ನಾನು ಮಾಡ್ತಾಯಿದ್ದೀನಿ. ಓಕೆನಾ? ತುಂಬಾ ಟೇಸ್ಟಿಯಾಗಿರುತ್ತೆ, ಸಖತ್ತಾಗಿರುತ್ತೆ, ತುಂಬಾ ಎಲ್ತಿಗೂ ಒಳ್ಳೆಯದದು. ಓಕೆನಾ? ಒಮ್ಮೆ ಮಾಡಿ ನೋಡಿ, ನನಗೆ ಖಂಡಿತ ಕಮೆಂಟ್ ಮಾಡಿ. ಓಕೆ? ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಈ ಥರ ಚೆನ್ನಾಗಿ ನಾದಿಬಿಟ್ಟು ನಾವು ಫಸ್ಟೇ ಒಬ್ಬಟ್ಟನ್ನ ಮಾಡೋಕ್ಕೆ ಮುಂಚೆನೇ ಈ ಥರ ನಾದಿಬಿಟ್ಟು ನಾವು ಇಟ್ಕೊಂಬಿಡ್ಬೇಕು. ಮತ್ತು ಇನ್ನೊಂದು ಟಿಪ್ಸು ಫ್ರೆಂಡ್ಸ್. ಓಕೆ? ಇದು ಈರುಳ್ಳಿ ಕಟ್ ಮಾಡಿರೋ ಕೈನಲ್ಲಿ ಮುಟ್ಟಬಾರ್ದು. ಮೈದಾ ಹಿಟ್ಟನ್ನು ಮುಟ್ಟಿದ್ರೆ ಅದು ಒಬ್ಬಟ್ಟುಗಳು ಬರಲ್ಲ ಅಂತ ಆವಾಗಿನ ಕಾಲದಿಂದನೂ ನಮ್ಮಮ್ಮ ಹೇಳ್ತಾ ಇರ್ತಿದ್ರು. ಬಟ್ ನಾನು ಇವಾಗಲೂ ಯಾವುದಾದ್ರೂ ಟೈಮ್ನಲ್ಲಿ ಬೈ ಮಿಸ್ಟೇಕ್ ಮಾಡಿದ್ರೆ ಒಬ್ಬಟ್ಟು ಖಂಡಿತ ಬರೋಲ್ಲ. ಅದನ್ನೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಓಕೆನಾ? ಈ ಥರ ಚೆನ್ನಾಗಿ ನಾನು ಮೇಲೆ ಎತ್ತಿ ಸ್ವಲ್ಪ ಹೊಡಿತಾ ಇದ್ದೀನಿ ಅದಕ್ಕೆ. ಈ ಥರ ಮಾಡ್ಕೊಳ್ಳಿ. ನೋಡಿ, ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ. ಇವಾಗ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಇದು ರೆಸ್ಟಿಗೆ. ಇವಾಗ ಹುರುಳಿಕಾಳು ನೋಡಿ, 1 ಲೋಟ ಹುರುಳಿಕಾಳು ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನಾನು ಇದಕ್ಕೆ 1 ಲೋಟ ಹುರುಳಿಕಾಳಿಗೆ 5 ಲೋಟ ನೀರನ್ನು ಹಾಕ್ತಾಯಿದ್ದೀನಿ. 5 ಲೋಟ ನೀರನ್ನು ಹಾಕ್ಕೊಳ್ಳಿ, ಏಕೆಂದರೆ ಅದರ ರಸನೂ ಬೇಕಲ್ವಾ. ನಿಮಗೆ ರಸ ಬೇಡದ್ರೆ ಹುರುಳಿಕಾಳು ಕಟ್ಟೋದು ಸೂಪರಾಗಿರುತ್ತೆ ಫ್ರೆಂಡ್ಸ್. ಅದರದ್ದು ಸಾಂಬಾರನ್ನು ನಾನು ಮಾಡಿದ್ದೀನಿ, ಆ್ಯಕ್ಚುಲಿ ತೋರಿಸ್ತೀನಿ ನಿಮಗೆ, ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. 5 ಲೋಟ ನೀರನ್ನು ಹಾಕ್ಕೊಳ್ಳಿ. ಹುರುಳಿಕಾಳು ಕಟ್ಟೋಂತೂ ಸಖತ್ತಾಗಿರುತ್ತೆ, ಅನ್ನ ಮುದ್ದೆಗೆಲ್ಲದಕ್ಕೂ. ಅದು ಬಿಸಿ ಮಾಡಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಈ ಥರ 5 ಲೋಟ ನೀರನ್ನ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಮೆಜರ್ಮೆಂಟು ಅದರಲ್ಲಿ ನೀವು ಹಾಕ್ಕೊಳ್ಳಿ. ಓಕೆನಾ? ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಲ್ನ ಬರ್ಸ್ಕೊಳ್ಳೋಣ ನಾವು. 3 ವಿಸಲ್ ಸಾಕಾಗುತ್ತೆ. ತುಂಬ ಸಾಫ್ಟಾಗಿ ಬೇಕು ಅಂತಂದರೆ ನೀವು 4 ಬರ್ಸ್ಬೋದು, ಬಟ್ ನಾನು 3. ಇವಾಗ ನೋಡಿ, ಲಿಡ್ ಓಪನ್ ಮಾಡ್ತಿದ್ದೀನಿ. ಆಗಿದೆ. ಎಷ್ಟು ಚೆನ್ನಾಗಿ ನೋಡಿ, ನೋಡ್ತಿರ್ಬೋದು. ರಸನೂ ಬಿಟ್ಕೊಂಡಿದ್ದೆ ಹುರುಳಿಕಾಳು ಕಟ್ಟು ಮಾಡೋದಕ್ಕೆ. ನೋಡಿ, ನೋಡ್ತಿರ್ಬೋದು ಕಾಳು ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಕಡೆ ಬಸಿಯೋಣ ನಾವು. ಇವಾಗ ಎತ್ಬಿಟ್ಟು ಈ ಥರ ಯಾವುದಾದ್ರೂ ಜರಡಿ ಸಹಾಯದಿಂದ ಕಟ್ಟನ್ನೆಲ್ಲ ಬಸ್ಕೊಂಬಿಡಿ.
ಬಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ ಇದ್ರದ್ದು ಕಟ್ಟು ಇದು. ಇದರಲ್ಲಿ ಉಪ್ಸಾರು ಮಾಡಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಓಕೆ, ಉಪ್ಸಾರಿಗೂ ಸಖತ್ತಾಗಿರುತ್ತೆ ಇದು. ಬಟ್ ಹುರುಳಿಕಾಳು ಕಟ್ಟು ಸಾರು ಮಾಡಿದ್ರೆ 3-4 ದಿವಸ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ ಯಾರಾದರೂ ಮಾಡಿಲ್ಲ ಅಂದರೆ. ಇವಾಗ ನೀರೆಲ್ಲ ಫೈನಲಾಗಿ ಎಲ್ಲ ಇದು ಮಾಡಿಕೊಂಡು ಮತ್ತೆ ನಾನು ಅದೇ ಕುಕ್ಕರ್ಗೆ ವಾಪಸ್ಸು ಹುರುಳಿಕಾಳನ್ನ ಹಾಕ್ಕೊಳ್ತಾಯಿದ್ದೀನಿ. ಹುರುಳಿಕಾಳನ್ನ ಹಾಕ್ಕೊಳ್ಳಿ. ಎಲ್ಲದನ್ನು ಹಾಕ್ಕೊಂಬಿಟ್ಟು ನಾನು ಇದಕ್ಕೆ ಉಂಡೆ ಬೆಲ್ಲ ಬರುತ್ತಲ್ವ, ಒಂದು ಉಂಡೆ ಬೆಲ್ಲನ ಕಂಪ್ಲೀಟಾಗಿ ಹಾಕಿದ್ದೀನಿ ನಾನು. ಸ್ವೀಟ್ ನಿಮಗೆ ತುಂಬಾ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬಟ್ ನಾನು ಒಂದೇ ಒಂದು ಉಂಡೆ ಬೆಲ್ಲನ ಕೆಜ್ಬಿಟ್ಟು, ಇದು ಸೋಂಪು, ಶುಂಠಿ, ಏಲಕ್ಕಿ ತೋರ್ಸೋಕ್ಕೆ ಅಂತ ಪುಡಿ ಮಾಡಿಟ್ಕೊಂಡಿರೋದು. 3 ಸೋಂಪು, ಶುಂಠಿ, ಏಲಕ್ಕಿ 3 ಪುಡಿ ಮಾಡಿಟ್ಕೊಂಡಿದ್ದೀನಿ ಪೌಡರ್ನ. ತೋರ್ಸೋಕ್ಕೋಸ್ಕರ ಇದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟನ್ನು ಇದರಲ್ಲಿ ಹಾಕಿ, ಸೋಂಪು ಶುಂಠಿ ಅಂತ ಖಂಡಿತ ನೀವು ಹಾಕಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ ಇದು ನನ್ನ ಕೈನಲ್ಲಿ ಒಂದು ಮುಷ್ಟಿ, ಫುಲ್ ಒಂದು ಮುಷ್ಟಿ, ಒಂದು ಬೌಲ್ ಅಂತಲೇ ಹೇಳ್ಬೋದು, ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿನ. ಇವಾಗ ಕೆಜ್ಜಿಟ್ಕೊಂಡಿರೋಂಥ ಬೆಲ್ಲ ನೋಡಿ, ಒಂದು ಉಂಡೆ ಫುಲ್ಲು ನಾನು ಸ್ವಲ್ಪ ರುಚಿ ಕಡಿಮೆ, ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಹಾಕ್ಕೊಬೋದು. ನಾನು ಸ್ವಲ್ಪ ಉಳಿಸಿದ್ದೀನಿ, ಬಟ್ ನಾನು ಕಂಪ್ಲೀಟಾಗಿ ಹಾಕ್ತೀನಿ ಆ್ಯಕ್ಚುಲಿ. ನಾನು ಫಸ್ಟ್ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಬಿಸಿ ಇರಬೇಕಾದ್ರೇ ನೀವು ಜಾರಲ್ಲಿ ಹಾಕ್ಕೊಂಬಿಡಿ ಫ್ರೆಂಡ್ಸ್. ಯಾಕೆಂದರೆ ಇದೆಲ್ಲ ಗ್ರೈಂಡ್ರಲ್ಲಿ ಹಾಕೋಕ್ಕಾಗಲ್ಲ, ಕಡಿಮೆ ಇರುತ್ತಲ್ವ. ಅದಕ್ಕೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ಆಲ್ ಅಂತ ಬರುತ್ತೆ. ಆಲನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋನ ನೀವು ನೋಡ್ಬೋದು. ನೋಡಿ ಫೈನಲಾಗಿ ರುಬ್ಬಿದ್ದಾಯಿತು. ಇದು ರೆಸ್ಟಿಗೆ ಇಟ್ಟಿದ್ವಲ್ಲ, ನೋಡ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ, ನೋಡಿ ಎಷ್ಟು ಸಾಫ್ಟಾಗಿದೆ. ಇವಾಗ ಒಂದು ಪ್ಲಾಸ್ಟಿಕ್, ನಾನು ಬಟರ್ ಪೇಪರ್, ಇದು ಒಬ್ಬಟ್ಟು ತೊಟ್ಟೋದು ಖಾಲಿ ಆಗಿಬಿಟ್ಟಿತ್ತು. ಸಡನ್ನಾಗಿ ಇದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ನಲ್ಲ, ಅದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರ್ ಇತ್ತು. ಅದರಲ್ಲಿ ಇವಾಗ ಸನ್ಫ್ಲವರ್ ಆಯಿಲ್ನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ, ಒಂದು ಬೌಲ್ನಲ್ಲಿ. ಇವಾಗ ತಟ್ಟಿಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಲಟ್ಸೋದು ಅಂತೇಳ್ಬಿಟ್ಟು. ಸೂಪರಾಗಿ ಬರುತ್ತೆ ಫ್ರೆಂಡ್ಸ್, ಕೆಡೋ ಮಾತೇ ಇಲ್ಲ. ಖಂಡಿತ ನಾನು ಹೇಗೆ ಮಾಡಿದೆ ಅದೇ ರೀತಿ ನೀವು ಎಲ್ಲೂ ಸ್ಕಿಪ್ ಮಾಡಿದ್ರೇ ವಿಡಿಯೋನ ನೋಡಿಕೊಂಡ್ರೆ ಖಂಡಿತ ನೀವು ಮಾಡ್ಬೋದು. ಓಕೆನಾ? ನೋಡಿ ಎಷ್ಟು ನೋಡ್ತಿರ್ಬೋದು ಕೈನಲ್ಲಿ, ನಾನು ಸುಮ್ಮನೆ ಈ ಥರ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅದಕ್ಕೆ ಬರಬೇಕು, ಇದು ಪರ್ಫೆಕ್ಟಾಗಿ ಕನಕ ಅಂತ ಹೇಳ್ಬೋದು. ಓಕೆನಾ? ಇವಾಗ ನೋಡಿ ನಾನು ಎಲ್ಲದನ್ನು ಜಾರ್ನಲ್ಲಿ ಮಿಕ್ಸಿನಲ್ಲಿ ಹಾಕಿಟ್ಕೊಂಡಿದ್ದೆ, ಎಲ್ಲ ಗ್ರೈಂಡ್ ಮಾಡಿ ಈ ಥರ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಥರ ಉಂಡೆನ ಮಾಡಿಕೊಂಡು ಒಬ್ಬಟ್ಟನ್ನು ಸೂಪರಾಗಿ, ಇದು ಯಾವುದರಿಂದ ಮಾಡಿರೋದು ಅಂತ ಗೊತ್ತೇ ಆಗಲಿಲ್ಲ ಫ್ರೆಂಡ್ಸ್. ಓಕೆನಾ? ನಾನು ಕೆಲಸ ಮಾಡೋ ಕಡೆ ತೊಗೊಂಡೋಗಿ ಕೊಟ್ಟೆ ಸ್ವಲ್ಪ, ಅವ್ರಿಗೆ ಹೇಳಿ ಅಂದರೆ ಯಾರು ಕಂಡುಹಿಡಿಯೋಕ್ಕಾಗಲಿಲ್ಲ ಯಾವುದರಿಂದ ಮಾಡಿದೆ. ಬೇಳೆ ಅಂತಲೇ ಹೇಳಿದ್ರು ಆ್ಯಕ್ಚುಲಿ. ಆ ಥರ ಗೊತ್ತೇ ಆಗೋಲ್ಲ. ಇವಾಗ ಮನೆಯಲ್ಲಿ ಅಕಸ್ಮಾತ್ ತೊಗರಿ ಬೇಳೆ ಆ ಥರ ಇಲ್ಲ ಅಂದರೆ ನೀವು ಖಂಡಿತ ಈ ಥರ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ನೋಡ್ತಿರ್ಬೋದು, ನಮ್ಮ ಕೈನಲ್ಲೇ ನಿಮಗೆ ಗೊತ್ತಾಗುತ್ತೆ. ಎರಡೂ ಕಡೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಈ ಥರ ಲಟ್ಟಿಸಿ ನೋಡಿ ಎಷ್ಟು ಸಾಫ್ಟಾಗಿ, ಒಂಚೂರು ಓಪನ್ ಆಗ್ತಾಯಿಲ್ಲ, ಏನಿಲ್ಲ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ. ನೋಡಿ ಇವಾಗ ನಾನು ತವನ ಒಂದು ಕಡೆ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ನೋಡಿ ಇದ್ರ ಮೇಲೆ ಎಣ್ಣೆನ ಸ್ವಲ್ಪ ಸವರ್ಕೊಳ್ಳೋಣ. ಎಣ್ಣೆ ಬೇಕಾದ್ರೆ ನೀವು ಎಣ್ಣೆ ಹಾಕ್ಬೋದು, ಇಲ್ಲ ತುಪ್ಪ ಬೇಕಾದರೆ ತುಪ್ಪ ಹಾಕ್ಬೋದು. ಓಕೆನಾ? ಹಾಕ್ಬಿಟ್ಟು ಲಟ್ಸಿರೋ ಅಂಥ ಒಬ್ಬಟ್ಟನ್ನು ಹಾಕಿದ್ರೆ ಹುರುಳಿಕಾಳು ಒಬ್ಬಟ್ಟು ರೆಡಿ ಫ್ರೆಂಡ್ಸ್. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಎಣ್ಣೆ ಬೇಕು ತುಪ್ಪ ಬೇಕು ಹಾಕ್ಬಿಟ್ಟು ನೀವು ಉಲ್ಟಾ ಹಾಕಿದ್ರೆ ನೋಡಿ, ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.